ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ದಿಲೀಪ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಯುತ ಕೃಷ್ಣಪ್ಪ ಸರ್ ಅವರಿಗೆ ಆತ್ಮೀಯವಾದ ಸುಸ್ವಾಗತ. ಇಲ್ಲಿ ನೆರೆದಿರುವಂತಹ ಆತ್ಮೀಯ ಶಿಕ್ಷಕ ವೃಂದದವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತ. ಅದೇ ರೀತಿಯಾಗಿ ಈ ವರ್ಷ 2026-27ನೇ ಸಾಲಿನಲ್ಲಿ ಈ SSLCಗೆ ಬ್ಯಾಚ್ಗೆ ಬಂದಿರುವಂತಹ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸುಸ್ವಾಗತ. ಈ SSLC ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ, ಅದರದ್ದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕಂತ ಹೇಳಿದ್ರೆ ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಿಂತನೂ ಕೂಡ 8th 9th ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಿಂತ ಕೂಡ ಈ SSLC ಮಾರ್ಕ್ಸ್ ಕಾರ್ಡ್ಗೆ ಅದರದ್ದೇ ಆದ ಸ್ಥಾನ ಮಾನ ಗೌರವವನ್ನು ಹೊಂದಿದೆ. ಎಲ್ಲೇ ಹೋದ್ರೂ ಕೂಡ, ಯಾವುದೇ ಜಾಬಿಗೆ ಹೋದ್ರೂ ಕೂಡ SSLC ಮಾರ್ಕ್ಸ್ ಕಾರ್ಡ್ನೇ ಮೊದಲೇ ಕೇಳ್ತಾರೆ. ಮತ್ತೆ ನಾವು ಎಲ್ಲಿ ತನಕ ಇರ್ತೀವೋ ಅಲ್ಲಿವರೆಗೂ ಕೂಡ ಈ SSLC ಮಾರ್ಕ್ಸ್ ಕಾರ್ಡ್ಗೆ ಅದರದ್ದೇ ಆದ ಮೌಲ್ಯವನ್ನ ಹೊಂದಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ SSLCಗೆ ಜಾಯಿನ್ ಆಗಿದ್ರ, ಜೊತೆಗೆ ನಿಮ್ಮಿಂದ ಜಾಸ್ತಿ ಮಾರ್ಕ್ಸ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಎಲ್ಲಾ ಮಕ್ಕಳು ಪಾಸ್ ಆಗಿದ್ದಾರೆ. ಓಕೆ, 100% ರಿಸಲ್ಟ್ ಬಂದಿದೆ. ಹೈಯೆಸ್ಟ್ 586 ಮಾರ್ಕ್ಸ್ ಬಂದಿದೆ, 94 ಸಮಥಿಂಗ್ ಪರ್ಸೆಂಟೇಜ್ ಆಗಿದೆ. ನಾವು ಈ ವರ್ಷ ನಿಮ್ಮಿಂದ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ 100% ರಿಸಲ್ಟ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. 100% ರಿಸಲ್ಟ್ ಬರೋದು ಅಷ್ಟು ಈಸಿಯಾಗಿ ಬರೋದಿಲ್ಲ. ನಿಮ್ಮ ಎಫರ್ಟ್ ಬೇಕು. ಟೀಚರ್ಸ್ ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡಬೇಕು. ಆವಾಗಲೇ ಒಳ್ಳೆ ರಿಸಲ್ಟ್ ಅನ್ನ ಪಡಿಲಿಕ್ಕೆ ಆಗ್ತದೆ. ಜೊತೆಗೆ 100% ಆಗುತ್ತೆ, ಒಳ್ಳೆ ರಿಸಲ್ಟ್ ಅನ್ನ ಪಡಿಲಿಕ್ಕೂ ಆಗ್ತದೆ. ಅರ್ಥ ಆಯ್ತಲ್ವಾ? ಸ್ಟಾರ್ಟಿಂಗ್ ಇಂದ ನಾನು ಅವಾಗಲೇ ಮೊನ್ನೆ ಯಾವುದೋ ಒಂದು ಇದ್ರಲ್ಲಿ ಹೇಳ್ದೇನೆ, ಗಿಡ ನೆಟ್ಟುದು ಇಂಪಾರ್ಟೆಂಟ್ ಹೌದು, ಅದ್ರ ಜೊತೆಗೆ ಅದನ್ನ ಪೋಷಣೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಗಿಡ ನೆಟ್ಟ ತಕ್ಷಣ ಅದು ಫಲ ಕೊಡೋದಿಲ್ಲ. ಅದಕ್ಕೆ ನೀರು, ಗೊಬ್ಬರ ಎಲ್ಲವನ್ನ ಟೈಮ್ ಟು ಟೈಮ್ ಹಾಕೊಂಡಿದ್ರೆ ಮಾತ್ರ, ಅದನ್ನ ದಿನ ನೋಡ್ತಾ ಇದ್ರೆ ಮಾತ್ರ ಆ ಗಿಡ ಮುಂದೊಂದು ದಿನ ಬೆಳೆದು ಮರವಾಗಿ ಹೂವು ಹಣ್ಣಾಗ್ತದೆ. ಹಾಗಾಗಿ ಇವಾಗ ನೆಟ್ಟಿದ್ರೆ ನಿಮ್ಮ ಪೇರೆಂಟ್ಸು ನಿಮ್ಗೆ ತಗೊಂಡು ಬಂದು ಸ್ಕೂಲಿಗೆ ಸೇರ್ಸೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ನಿಮ್ಮ ಪೇರೆಂಟ್ಸು ದಿನನಿತ್ಯ ನಿಮ್ಮ ಬಗ್ಗೆ ಕಾಳಜಿಯನ್ನ ವಹಿಸ್ಬೇಕು. ಅದ್ರ ಜೊತೆಗೆ ನಾವು ಕೂಡ ಟೀಚರ್ಸು ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತೀವಿ. ನೀವು ಓದಿದ್ರ, ಬರ್ದಿದ್ರ, ಹೋಮ್ವರ್ಕ್ ಮಾಡಿದ್ರ ಇಲ್ವಾ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮಿಂದ ಒಳ್ಳೆಯ ಹೂವನ್ನ ಅಂತ ಹೇಳಿದ್ರೆ ಒಳ್ಳೆಯ ಫಲಿತಾಂಶವನ್ನ ಆಶಿಸ್ತಾ ನಾವೆಲ್ಲರೂ ಕೂಡ ನಿಮ್ಮ ಸರ್ವೋತ್ತಮ ಅಭಿವೃದ್ಧಿಗೆ ಏನೇನ್ ಬೇಕೋ ಅದೆಲ್ಲವನ್ನ, ಜೊತೆಗೆ ಮಾರ್ಕ್ಸ್ ಅನ್ನ ಏನೇನ್ ಬೇಕೋ ಅದನ್ನ ನಾವು ಈ ವರ್ಷದಿಂದ ಸ್ಟಾರ್ಟಿಂಗ್ ಇಂದಾನೆ ನಿಮ್ ಕಡೆ ಜಾಸ್ತಿ ಗಮನವನ್ನ, ಪ್ರತಿ ವರ್ಷದಂತೆ ನಿಮ್ ಕಡೆ ಜಾಸ್ತಿ ಗಮನವನ್ನ ಹರಿಸ್ತಾ ನಿಮ್ಮಿಂದ ಒಳ್ಳೆ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಇಲ್ಲಿಯ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರ್ತದೆ ಅದನ್ನ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಸರ್ ಹೇಳ್ದಾಗೆ ಹೇರ್ ಕಟ್ಟಿಂಗ್ ಇರ್ಬೋದು, ಅಥವಾ ಯೂನಿಫಾರ್ಮ್ ಇರ್ಬೋದು, ಅಥವಾ ಏನೇನಿರ್ತದೆ ಇಲ್ಲಿ ಸ್ಕೂಲ್ ಪ್ರಿಮೈಸಸ್ ಏನಿರ್ತದೋ ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಕೂಡ ನಿಮ್ಮ ಜವಾಬ್ದಾರಿ ಕೂಡ. ಯಾರೇ ಬಂದ್ರು ಕೂಡ, ಔಟ್ಸೈಡ್ ಇಂದ ಯಾರೇ ಬಂದ್ರು ಅವರಿಗೆ ರೆಸ್ಪೆಕ್ಟ್ ಕೊಡುವಂತದ್ದು, ಅದನ್ನ ಸಾಫ್ಟ್ ಆಗಿ ಮಾತಾಡುವಂತದ್ದು, ಅದೆಲ್ಲವನ್ನು ಕೂಡ ನೀವು ಅಳವಡಿಸ್ಕೊಳ್ಬೇಕಾಗ್ತದೆ. ಅರ್ಥ ಆಯ್ತಲ್ವಾ? ಹಾಗೆ ನಿಮ್ಮನ್ನು ಉದ್ದೇಶಿಸಿ ನಮ್ಮ ಸರ್ ಕೂಡ ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕ ವೃಂದದವರೇ, ನೀವೆಲ್ಲ 9th ಸ್ಟ್ಯಾಂಡರ್ಡ್ ಪಾಸ್ ಆಗಿದೆ. ಈಗ 10th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗಿದ್ದೀರಾ. ನೋಡ್ರಿ ಮುಖದಲ್ಲಿ ಎಷ್ಟು ಕಳೆ ಇದೆ, ನಗುಮುಖ. ಈ ನಗುಮುಖ ಲಾಸ್ಟ್ವರ್ಗು ಉಳಿಬೇಕು. ಎಕ್ಸಾಮಿನೇಷನ್ ಬರ್ದು ನಗುತ್ತಾ ಎಸ್ ನಾನು ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆಗಿದ್ದೇನೆ, ಇಷ್ಟು ಮಾರ್ಕ್ಸ್ ತಗೊಂಡಿದ್ದೇನೆ ಅನ್ನೋ ಹೆಮ್ಮೆಯಿಂದ, ಗರ್ವದಿಂದ ನಿಮ್ ತಂದೆ ತಾಯಿಗೂ ಹೇಳ್ಬೋದು, ನಿಮ್ಮ ರಿಲೇಷನ್ಗೂ ಹೇಳ್ಬೋದು, ನಿನ್ನ ಆತ್ಮಕ್ಕೆ ನೀವು ಹೇಳ್ಕೋಬಹುದು. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಕರ್ತವ್ಯಗಳೇನು? ನೀವೆಲ್ಲ ತುಂಬಾ ಅದೃಷ್ಟ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿಯರು. ಒಳ್ಳೆ ಸ್ಕೂಲ್ ಸಿಕ್ಕಿದೆ, ಒಳ್ಳೆ ಪೇರೆಂಟ್ಸ್ ಸಿಕ್ಕಿದ್ದಾರೆ, ಒಳ್ಳೆ ಟೀಚರ್ಸ್ ಸಿಕ್ಕಿದ್ದಾರೆ. ಇದು ಆಪರ್ಚುನಿಟಿ ಫಾರ್ ಎವ್ರಿ ಒನ್ ಸ್ಟೂಡೆಂಟ್ಸ್. ಪ್ರಾಪರ್ ವೇ ಯು ಕ್ಯಾನ್ ಯುಟಿಲೈಸ್. ಅದನ್ನ ಪ್ರಾಪರ್ ವೇ ಯುಟಿಲೈಸ್ ಮಾಡ್ಕೊಂಡಾಗ ನಿಮ್ಮ ಆ ಸ್ಥಾನ ಮಾನ, ನೀವ್ ಏನೇನು ಬಯಸ್ತಿರೋ ಅವೆಲ್ಲ ಬರ್ತವೆ. ಈಗ ಮೊದಲನೇದಾಗಿ ಸ್ಟೂಡೆಂಟ್ ಹೇಗಿರ್ಬೇಕಂದ್ರೆ ವಿನಯದಿಂದ ಇರ್ಬೇಕು. ನಿಮ್ಮ ತಂದೆ ತಾಯಿಗೆ ಗೌರವ ಕೊಡ್ಬೇಕು, ಟೀಚರ್ಸ್ ಗೌರವ ಕೊಡ್ಬೇಕು. ಇದಕ್ಕೆಲ್ಲ ಮಿಗಿಲಾಗಿ ನಿಮ್ಗೆ ನೀವೇ ಗೌರವ ಕೊಡ್ಬೇಕಾಗ್ತದೆ. ನಿಮ್ಮ ಮೇಲೆ ನೀವೇ ನಂಬಿಕೆ ಇಡ್ಬೇಕಾಗ್ತದೆ. ಈಗ ನನ್ ಮೇಲೆ ನನಗೇನ್ ನಂಬಿಕೆ ಇಲ್ಲ ಅಂದ್ರೆ ನಾನು ಏನು ಮಾಡಕ್ ಸಾಧ್ಯನೇ ಇಲ್ಲ. ಫಸ್ಟ್ ನಿಮ್ಮನ್ನ ನೀವು ನಂಬಿ, ಆಮೇಲೆ ನಿಮ್ ತಂದೆ ತಾಯಿನ ನಂಬಿ, ನಿಮ್ಮ ಟೀಚರ್ಸ್ ನಂಬಿ, ನಿಮ್ಮ ಬಾಳು ಬಂಗಾರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನೀವೆಲ್ಲ ಒಳ್ಳೆ ಸ್ಟೂಡೆಂಟ್ಸು. ರೀಡಿಂಗ್ ಇದೆ, ರೈಟಿಂಗ್ ಇದೆ, ಕಮ್ಯುನಿಕೇಶನ್ ಇದೆ. ಅಂದ್ರೆ ಕೆಲವು ಸ್ಟೂಡೆಂಟ್ ಹೆಚ್ಚಿಗೆ ಇರ್ಬೋದು, ಕೆಲವು ಸ್ಟೂಡೆಂಟ್ ಕಮ್ಮಿ ಇರ್ಬೋದು. ಬಟ್ ಯು ಆರ್ ಆಲ್ ಈಕ್ವಲ್. ದೇವರು ಒಂದೇ ಕೊಟ್ಟಿರೋದು. 2 ಕಣ್ಣು, 2 ಕಿವಿ, 2 ಮೂಗು, ಕೈ, ಕಾಲು ಎಲ್ಲರಿಗೂ ಒಂದೇ.
ನಾವು ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಬೆಳವಣಿಗೆ ಅದೇ ರೀತಿ ನಡೀತಾ ಇರ್ತದೆ. ಆತ್ಮ, ದೇಹ, ಮನಸ್ಸು ಮೂರು ಒಂದೇ ಕಡೆ ಇರ್ಬೇಕು. ಮೂರ್ ಕಡೆ ಆದ್ರೆ ನೀವು ನಿಮ್ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಕ್ಕೆ ಆಗೋದಿಲ್ಲ. ಈಗ ನೀವೆಲ್ಲ ಒನ್ ವೇ ಮೈಂಡ್ ಅಲ್ಲಿ ಹೋಗ್ಬೇಕು. ಒನ್ ವೇ ಮೈಂಡ್. ಈ ವರ್ಷ ಪ್ರತಿಯೊಂದು ತ್ಯಾಗ ಮಾಡ್ಬೇಕು. ಟಿವಿ ನೋಡೋದು, ಬೀದಿ ಮೇಲೆ ತಿರುಗೋದು, ದುಷ್ಟ ಸವಾಸ ಮಾಡೋದು, ನಿಮ್ ಮೇಲೆ ನಂಬಿಕೆ ಕಳ್ಕೊಳ್ಳೋದು, ಇವೆಲ್ಲ ಬಿಟ್ಬಿಡ್ಬೇಕು. ಆಲೋಚನೆ, ಒಳ್ಳೆಯ ಭಾವನೆ, ಒಳ್ಳೆಯ ಗೌರವ, ಇದ್ರ ಬಗ್ಗೆ ಥಿಂಕ್ ಮಾಡ್ಬೇಕಾಗ್ತದೆ ನೀವು. ಈಗ ನಾನು ಹಲವಾರು ಬಾರಿ ಹೇಳ್ತಾ ಇರ್ತೇನೆ, 100 ಲೀಟರ್ಸ್ ನೀರ್ ಇರ್ತದೆ, ಕೆಡೋದಕ್ಕೆ 1 ಲೀಟರ್ ಪಾಯ್ಸನ್ ಸಾಕು, 1 ಡ್ರಾಪ್ ಆಫ್ ಪಾಯ್ಸನ್ ಸಾಕು, ಕೆಟ್ಟೋಗ್ತದೆ. LKG to 10th ಸ್ಟ್ಯಾಂಡರ್ಡ್ 12 ವರ್ಷ ನಿಮ್ ತಂದೆ ತಾಯಿ ಅವ್ರ ಸರ್ವಸ್ವನ್ನೇ ಧಾರೆ ಎರೆದು ನಮ್ ಮನೆಗೆ ಅಮೂಲ್ಯವಾದ ಜ್ಯೋತಿಯನ್ನ ಬೆಳೆಸ್ಕೋಬೇಕು ಅಂತ ಏಕೈಕ ಉದ್ದೇಶದಿಂದ ನಿಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕಲ್ಲ, ನೀವು ಉಳಿಸ್ಕೊಂಡು ಹೋಗ್ಬೇಕಲ್ಲ. ಚಾಲೆಂಜ್ ತಗೊಳ್ರಿ. ಎಸ್ ಐ ಕ್ಯಾನ್ ಡೂ. ಈಗ ಒಬ್ಬ 80 ಮಾರ್ಕ್ಸ್ ತಗೋಬಹುದು, ಒಬ್ಬ 70 ಮಾರ್ಕ್ಸ್ ತಗೋಬಹುದು, ಒಬ್ಬ 60 ಮಾರ್ಕ್ಸ್ ತಗೋಬಹುದು, ಒಬ್ಬ 50 ಮಾರ್ಕ್ಸ್ ತಗೋಬಹುದು. ಬಟ್ ಯಾರು ಫೇಲ್ ಆಗ್ಬಾರ್ದು. ನಿಮ್ಮ ಶಕ್ತಿಯಾನುಸಾರ ಮುನ್ನುಗ್ಬೇಕು. ಅದಕ್ಕೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಟೀಚರ್ಸ್ ಇರ್ತಾರೆ. ಸಬ್ಜೆಕ್ಟ್ ವೈಸ್ ನೀಟಾಗಿ ನಿಮ್ಗೆ ಟೀಚ್ ಮಾಡ್ತಾರೆ. ಫಾಲೋಅಪ್ ಮಾಡಿ. ಬರೀ ನಾವು ಸ್ಕೂಲಲ್ಲಿ ಏನೆಲ್ಲ ಮಾಡ್ಬೇಕು ಅವೆಲ್ಲ ಮಾಡಿ ಮನೆಗೆ ಕಳಿಸಿದಾಗ ಮೊಬೈಲ್ಗಳಲ್ಲಿ ನೀವು ಅವನ್ಗೆ ಇವನ್ಗೆ ಆ ಫ್ರೆಂಡ್ ಈ ಫ್ರೆಂಡ್ ಫೋನ್ ಮಾಡ್ಕೊಂಡು ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೋಬೇಡಿ. ಈ ವರ್ಷ ಚಾಲೆಂಜ್ ತಗೊಳ್ರಿ. ನಿಮ್ಗೆ ನೀವೇ ಚಾಲೆಂಜು. ನಿಮ್ಗೆ ಸ್ಪರ್ಧೆ ಯಾರಂದ್ರೆ ನಿಮ್ಗೆ ನೀವೇ ಸ್ಪರ್ಧೆ. ಬೇರೆ ಕಾಂಪಿಟೇಟರ್ ಇಲ್ಲ, ನಿಮ್ಗೆ ನೀವೇ ಕಾಂಪಿಟೇಟರ್. SSLC ಎಕ್ಸಾಮ್ ಅಲ್ಲಿ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೇನೆ, 100% ಪಾಸಿಬಲ್. ಲಾಸ್ಟ್ ಇಯರ್ ಸುಮಾರು 12 ನಿಮ್ ತರ ಸ್ಟೂಡೆಂಟ್ ನಂಬಿಕೆನೇ ಇರ್ಲಿಲ್ಲ ನಮ್ಗೆ ಅವ್ರು ಪಾಸ್ ಆಗ್ತಾರೆ ಅಂತ. ಬಟ್ ಎಂಡಿಂಗ್ ಬರ್ತಾ ಟೀಚರ್ಗಳೆಲ್ಲ 5 ಜನ ಜವಾಬ್ದಾರಿ ತಗೊಂಡ್ವಿ, ನಾವು ಜವಾಬ್ದಾರಿ ತಗೊಂಡ್ವಿ. ಇದೆ ನಿಮ್ಮಲ್ಲಿ ಆ ಪ್ರತಿಮೆ ಇದೆ, ಅದನ್ನ ಹೊರ ತೆಗೆಯುವಂತ ಜವಾಬ್ದಾರಿ ಟೀಚರ್ಸ್ ನಮ್ದಿದೆ. ಅದನ್ನ ತೆಗಿತೀವಿ ನಾವು. ಬಟ್ ನೀವು ಇನ್ವಾಲ್ವ್ಮೆಂಟ್ ಆಗ್ಬೇಕು. ನಿಮ್ಮ ಶಕ್ತಿಯಾನುಸಾರ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿ ಮೀರಿ ಮಾರ್ಕ್ಸ್ ತಗೊಳಕ್ಕೆ ನೀವೆಲ್ಲ ಪ್ರಯತ್ನ ಪಡ್ಬೇಕು. ನೀವ್ ಯಾರು ದಡ್ರಲ್ಲ. ನಿಮ್ಮದೇ ಆದ ಆ ನಾಲೆಡ್ಜ್ ನಿಮ್ಮಲ್ಲಿ ಅಡಗಿದೆ. ನೀವು ತಿಳ್ಕೊಂಡಿರ್ಬೇಕು, ಅಯ್ಯೋ ನನ್ಗೇನು ಬರೋದು, ಎಲ್ಲ ಬರ್ತದೆ. ಬರಂಗ್ ಮಾಡೋದಕ್ಕೆ ಟೀಚರ್ಸ್ ಇರೋದು. ಅದನ್ನ ನೀವು ಯುಟಿಲೈಸ್ ಮಾಡ್ಕೊಂಡು ಹೋಗ್ಬೇಕು. ಆಪರ್ಚುನಿಟಿ, ದಿಸ್ ಈಸ್ ಗೋಲ್ಡನ್ ಆಪರ್ಚುನಿಟಿ ಫಾರ್ ದಿಸ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳುವಂತ ಒಂದು ಹಂತ ಇದು. ಈ ಹಂತದಲ್ಲಿ ಎಡುಬಿಟ್ರೆ, ಡಿಸಪಾಯಿಂಟೆಡ್ ಆಗ್ಬಿಟ್ರೆ ಮುಂದೆ ನೀವು ನುಗ್ಗೋದಕ್ಕಾಗೋದಿಲ್ಲ. ಈಗ ಮಾರ್ಚ್ 27th ಮಾರ್ಚ್ ಏಪ್ರಿಲ್ ಎಕ್ಸಾಮ್ ಅಲ್ಲ, ಈಗೇನೆ ಎಕ್ಸಾಮ್. ಈಗ್ಲಿಂದಾನೇ ನೀವು ಶ್ರಮ ಪಡ್ಬೇಕು. ಇನ್ ಟೈಮ್ ಸ್ಕೂಲ್ ಬರ್ಬೇಕು, ಟೀಚರ್ಸ್ ಹೇಳಿದ್ದನ್ನ ಕೇಳ್ಬೇಕು. ನೋಟ್ಸ್ ಒಂದು ಲೆಸನ್ ಪೆಂಡಿಂಗ್ ಇಡಬಾರ್ದು ನೀವು. ಅಪ್ ಟು ಡೇಟ್, ಅವತ್ತಿಂದ ಅವತ್ತು ನೈಟ್ 10 ಗಂಟೆ ಆಗ್ಲಿ 12 ಗಂಟೆ ಆಗ್ಲಿ ಅಪ್ ಟು ಡೇಟ್ ಕ್ಲಿಯರ್ ಮಾಡ್ಕೋಬೇಕು. ಮತ್ತೆ ನಿಮ್ಗೆ ಈಗ ಲೆಸನ್ ಸ್ಟಾರ್ಟ್ ಮಾಡ್ತಾರೆ, ನಿಮ್ಗೆ ಯಾವ ಕಾನ್ಸೆಪ್ಟ್ ಎಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಈಗ ಪ್ರತಿಯೊಬ್ಬ ಸ್ಟೂಡೆಂಟ್ 200 ಪೇಜಸ್ ನೋಟ್ಬುಕ್ ಒಂದ್ ಇಟ್ಕೊಳ್ರಿ. ಅದನ್ನ 6 ಪಾರ್ಟ್ ಆಗಿ ವಿಂಗಡಣೆ ಮಾಡ್ಕೊಳ್ರಿ. ಇಂಗ್ಲಿಷು, ಕನ್ನಡ, ಹಿಂದಿ, ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್. ಯಾವ್ದು ನಿಮ್ಗೆ ಅರ್ಥ ಆಗಿಲ್ಲ ಪಾಯಿಂಟ್ ಮಾಡ್ಕೊಳ್ರಿ. ಎಗೇನ್ ಮಾರ್ನಿಂಗ್ ಬರ್ರಿ, ಆಯಾ ಸಬ್ಜೆಕ್ಟ್ ಟೀಚರ್ಸ್ ಹತ್ರ ಕ್ಲಾರಿಫಿಕೇಶನ್ ತಗೊಂಡು ಪರ್ಫೆಕ್ಟ್ ಆಗಿ ನೋಡೋಣ ನೀವೆಲ್ಲ ಯಾಕೆ ಡಿಸ್ಟಿಂಕ್ಷನ್ ಬರೋದಿಲ್ವಾ. ದಟ್ ಈಸ್ 100% ಪಾಸಿಬಲ್. ತ್ಯಾಗ ಮಾಡ್ಬೇಕು ನೀವು, ಇನ್ವಾಲ್ವ್ಮೆಂಟ್ ಆಗ್ಬೇಕು. ಈ ವರ್ಷ ನೀವು ಎಲ್ಲಾ ಚಟುವಟಿಕೆಯಿಂದ ದೂರ ಇರ್ಬೇಕು. ಮೊಬೈಲ್ ನಂತೂ ಯಾರು ಯೂಸ್ ಮಾಡಕ್ ಹೋಗ್ಬೇಡಿ. ಈ ವರ್ಷ ನೋಡ್ರಿ, ನವೀನ್ ಸಿಂಗ್ ಈಗ ಅವನ ಹತ್ರ ಮೊಬೈಲ್ 2 months ಬಿಫೋರ್ ಕಿತ್ತಿಟ್ಕೊಂಡೆ, ಆಣೆ ಪ್ರಮಾಣ ಮಾಡಿಸ್ದೆ. 5 ಜನ ಫ್ರೆಂಡ್ಸ್ಗೆ ಅವನ ಜವಾಬ್ದಾರಿ ಕೊಟ್ಟೆ. ಒಂದು ದಿವಸ ಅವ್ನ ಸ್ಕೂಲ್ ತಪ್ಪಿಸ್ಕೊಂಡ್ರೆ ಮನೆಗೆ ಹೋಗಿ ಅವ್ನ ಹೇಳ್ಕೊಂಡು ಬರ್ಬೇಕು ಅಂತ ಮೊಬೈಲ್ ತಂದು ಕೊಟ್ಟ. ಎಕ್ಸಾಮ್ ತೀರ್ದು ಲಾಸ್ಟ್ ಡೇ ಕೊಟ್ಟು ಕಳಿಸ್ದೆ. ನೋಡ್ರಿ 404 ತಗೊಂಡ. ನೀವೆಲ್ಲಾ ಮಾರ್ಕ್ಸ್ ತಗೊಳ್ತೀರಾ, ಎಲ್ಲ ಫಸ್ಟ್ ಕ್ಲಾಸ್ ಆಗಿ ತಗೊಳ್ತೀರಾ. ಅರ್ಥ ಆಯ್ತಲ್ಲ? ಚಾಲೆಂಜ್ ಕಾಗೆ ಇರ್ತದೆ. ನಾವು ಏನಾದ್ರೂ ಹಾಕ್ತಿವಿ, ಹಾಕ್ದಾಗ ಅದಕ್ಕೆ ಆಹಾರ ಏನಾದ್ರೂ ಹಾಕಿದಾಗ ಅದು ಒಂದೇ ತಿಂತದ, ಕರ್ಕೊಂಡು ಎಲ್ಲ ಒಟ್ಟಿಗೆ ತಿಂತದೆ. ಹಂಗೆ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಏನಿದ್ದೀರಿ, ನಿಮ್ ಫ್ರೆಂಡ್ಸ್ ನಿಮ್ ಜೊತೆಗೆ ಹೇಳ್ಕೊಳ್ರಿ. ನೀನು 80 ಮಾರ್ಕ್ಸ್ ತಗೋ, ಅವ್ನ ಅಟ್ಲೀಸ್ಟ್
40 ಮಾರ್ಕ್ಸ್ ಬರಂಗ್ ಮಾಡು. ಗ್ರೂಪ್ ಸ್ಟಡೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ 5 ಜನ ಕೂತ್ಕೊಳ್ರಿ, ಒಂದ್ ಲೆಸನ್ ವೈಸ್ ಒಬ್ಬ ಎಕ್ಸ್ಪ್ಲೈನ್ ಮಾಡು, 4 ಜನ ಕೇಳ್ತಾ ಇರ್ಲಿ. ಆ ಕೇಳೋದಿದೆಯಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅದರಿಂದ ನೀವೆಲ್ಲಾನು ಯಾವುದೇ ಕಾರಣಕ್ಕೂ ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗಿ ಹೋಗ್ಬೇಕು. ಅರ್ಥ ಆಯ್ತೇನಾ? ಡೇ ಒಂದಿಂದ ನೀನ್ ಶ್ರಮ ಪಡು. ಕ್ಯಾನ್ ಅಂಡರ್ಸ್ಟ್ಯಾಂಡ್? ಡೇ ಒಂದಿಂದ ನಿನ್ಗೆ 80 ತಗೊಳಕ್ ಆಗೋದಿಲ್ವಾ, ಬಿಟ್ಬಿಡು. ಈಗ ನಿನ್ಗೆ ಯಾವ್ಯಾವ ಡಿಫಿಕಲ್ಟ್ ಲೆಸನ್ಸ್ ಇದೆ ಆ ಸುದ್ದಿಗೆ ಹೋಗ್ಬೇಡ ನೀನು. ಈಗ ಆಲ್ರೆಡಿ ಬ್ಲೂ ಪ್ರಿಂಟ್ ಇರ್ತದೆ, ಮಾಡಲ್ ಪೇಪರ್ಸ್ ಇರ್ತದೆ. ಅಷ್ಟನ್ನ ನೀವು ಪ್ರಿಪೇರ್ ಆಗ್ಬಿಟ್ರು ಯಾವ ಸ್ಟೂಡೆಂಟು ನೀವು ಫೇಲ್ ಆಗೋದಿಲ್ಲ. ಆಮೇಲೆ ಸ್ಕೂಲ್ ಬಿಟ್ಟ ಮೇಲೆ ಆ ಗಣೇಶನ್ ದೇವಸ್ಥಾನ ಹತ್ರ ಹೋಗಿ ಮೀಟಿಂಗ್ ಸೇರೋದಾಗ್ಲಿ ಅಥವಾ ದಾರಿಯಲ್ಲಿ ಒಟ್ಟಿಗೆ ಸೇರ್ಕೊಂಡು ಹೋಗೋದಾಗ್ಲಿ ಅವೆಲ್ಲ ಮಾಡಬೇಡ್ರಿ. ನಿಮ್ ಮನೆಗಳಿಗೆ ನೇರವಾಗಿ ಹೋಗ್ರಿ. ಈ 1 ವರ್ಷ ನೀವು ನಿಮ್ಮ ಡ್ಯೂಟಿಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನೀವೆಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಹೋಗ್ತೀರಾ. ಗೊತ್ತಾಯ್ತೇನಾ? ನೋಡಿ, ಈಗ ಬೇಬಿ ಪರ್ ಸ್ಕೂಲ್ ಅಲ್ವಾ, ನೀನು ಬೇಬಿ ಪರ್ ಸ್ಕೂಲ್, ನೀನು ಗಾಂಧಿ ಬಜಾರ್ನಿಂದ ಬಂದಿರೋದು. ನೋಡ್ರಿ, ನಿಮ್ ಪೇರೆಂಟ್ಸ್ ನಮ್ ಸ್ಕೂಲ್ ಮೇಲೆ ಎಷ್ಟು ನಂಬಿಕೆ ಇಟ್ಟು ಸೇರ್ಸವ್ರೆ. ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ನೀವು. ಕ್ಯಾನ್ ಅಂಡರ್ಸ್ಟ್ಯಾಂಡ್? ಬೇರೆಯವ್ರ ಬಗ್ಗೆ ಚಿಂತೆ ಬಿಟ್ಬಿಡಿ, ನಿಮ್ ಬಗ್ಗೆ ನಿಮ್ಗೆ ಚಿಂತೆ ಇರ್ಲಿ. ಸರ್ ಅವ್ನು ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅವೆಲ್ಲ ಬೇಡ. ಅವೆಲ್ಲ ನಿಮ್ಮ ಕೆಲಸ ಅಲ್ವೇ ಅಲ್ಲ. ನಿಮ್ಮ ಡ್ಯೂಟಿ ನಿಮ್ದು ಅಷ್ಟೇ. ಈಗ ವಾಶ್ರೂಮ್ಗೆ ಹೋದಾಗೂ ಅಷ್ಟೇ ನೀಟಾಗಿ ಸ್ಟ್ಯಾಂಡರ್ಡ್ ಆಗಿ ಬರ್ರಿ. ಅದು ಬಿಟ್ಟು ಅವನ ಮೇಲೆ ಇವನ್ ನೀರು ಚೆಲ್ಲೋದು, ಅವನ ಮೇಲೆ ಚೆಲ್ಲೋದು, ಆ ವಾಶ್ರೂಮ್ ಅಲ್ಲಿ ಕೆಟ್ಟದಾಗಿ ಬರೆಯೋದು ಅವೆಲ್ಲ ಬಿಟ್ಬಿಡ್ರಿ. ನೀಟ್ನೆಸ್ ಆಗಿ ಎಷ್ಟು ಸಂಸ್ಕಾರ ಸಂಸ್ಕೃತಿಯಿಂದ ನೀವು ಇರ್ತಿರೋ, ಎಷ್ಟು ಗೌರವಯುತವಾಗಿ ನಡ್ಕೊಂಡು ಹೋಗ್ತಿರೋ, ತಂದೆ ತಾಯಿಗೆ ಎಷ್ಟು ನೀವು ಗೌರವ ಕೊಡ್ತಿರೋ ಅಷ್ಟು ಆ ಸರಸ್ವತಿ ನಿಮ್ಮನ್ ಮೇಲೆ ತಗೊಂಡು ಹೋಗ್ತಾ ಇರ್ತಾರೆ. ನಾನ್ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂದ್ರೆ ನೋ ಯೂಸ್. ನಡೆನೂ ಹಂಗೆ ಇರ್ಬೇಕು, ನುಡಿನೂ ಹಂಗೆ ಇರ್ಬೇಕು, ನಿನ್ನ ಭಾವನೆನೂ ಹಂಗೆ ಇರ್ಬೇಕು. ಕೆಟ್ಟದಾಗಿ ಥಿಂಕ್ ಮಾಡಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಕೆಟ್ಟ ಆಲೋಚನೆ ಅಂದ್ರೆ ದುರಾಲೋಚನೆ, ದುಷ್ಟರ ಸಂಘ ಇದನ್ನು ಮಾಡಕ್ ಹೋಗ್ಬೇಡಿ. ಆರೋಗ್ಯಕರವಾದ ಶಿಕ್ಷಣ ಕಲಿಬೇಕು. ಆರೋಗ್ಯಕರವಾದ ಸಮಾಜದಲ್ಲಿ ನೀವು ಗುರ್ತಿಸ್ಕೊಳ್ಳಂತ ವ್ಯಕ್ತಿಗಳಾಗಿ ಬೆಳಿಬೇಕು. ಆಗ್ಲೇ ನಿಮ್ಗೆ ಸಮಾಜನೂ ಗೌರವ ಕೊಡ್ತದೆ, ನಿಮ್ ಮನೇಲೂ ಗೌರವ ಕೊಡ್ತಾರೆ, ನಿಮ್ಮ ಬದುಕು ಬೆಳೀತಾ ಹೋಗ್ತದೆ. ಅರ್ಥ ಆಯ್ತೇನಾ? ಯಾವುದೇ ಕಾರಣಕ್ಕೂ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ರಿ. ತಿರುಗೋದು, ಬ್ಯಾಟ್ರಿಗಳು ತೋಳ್ ಮೇಲೆ ಇಟ್ಕೊಂಡು ಹೋಗೋದು, ಇವನ್ ಹೊಡಿಯೋದು, ನಾನ್ ಹೊಡಿಯೋದು, ನಗಿಯೋದಲ್ಲ, ಅವೆಲ್ಲ ಬಿಟ್ಬಿಡ್ಬೇಕು. ಹಂಗೂ ಏನಾದ್ರೂ ನೀವು ಇನ್ವಾಲ್ವ್ಮೆಂಟ್ ಆಗದ ನಮ್ ಕಾಟ ಕೊಡೋದೇ ಆದ್ರೆ ಕಂಟಿನ್ಯೂ ಮಾಡಿದ್ರೆ ನಿಮ್ ಪೇರೆಂಟ್ಸ್ ಅನ್ನು ಕರ್ಸ್ಬಿಟ್ಟು ಮನೇಲಿ ಇಟ್ಕೊಂಡು ರೀಡ್ ಮಾಡಿಸ್ಕೊಳ್ರಿ, ಅಟೆಂಡೆನ್ಸ್ ಕೊಡ್ತೀವಿ, ಎಕ್ಸಾಮ್ ಬರ್ದ್ಬಿಟ್ಟು ಹೋಗ್ಬಿಡ್ಲಿ ಅಂತ ಹೇಳ್ಬಿಡ್ತೀನಿ ನಾನು. ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್ಸ್ ಆಗ್ಬೇಕು ನೀವೆಲ್ಲ, ಗರ್ಲ್ಸ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್? ದಿಲೀಪ್ ಸ್ಕೂಲ್ ಮಕ್ಕಳು ಇಷ್ಟು ಡಿಸಿಪ್ಲಿನ್, ಆ ತರ ಭಾವನೆ ಬರ್ಬೇಕು. ಅರ್ಥ ಆಯ್ತಾನಪ್ಪ? ಡ್ಯೂಟಿ ಬೇಡ ನಿನ್ಗೆ, ನೀನ್ ನೇರವಾಗಿ ಸ್ಕೂಲ್ಗೆ ಬಾ. ಇನ್ನೊಬ್ಬರ ಮನೆಗಳ ಹತ್ರ ಹೋಗಿ ಕರ್ಕೊಂಡು ಬರೋದು ನಿನ್ ಡ್ಯೂಟಿ ಅಲ್ಲ, ಅವ್ರು ಬರ್ತಾರೆ. ಅರ್ಥ ಆಯ್ತಾನಾ? ನಿನ್ ಪಾಡಿಗೆ ನೀನ್ ನೇರವಾಗಿ ಬಾ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್? ನೀನು ಹಿಂದೆ ತಿರುಗಿ ನಿಮ್ ತಾಯಿ ಕಷ್ಟ ಏನಂತ ಥಿಂಕ್ ಮಾಡು. 1 ರೂಪಾಯಿಗೂ ಎಷ್ಟು ಆ ಅಮ್ಮ ಶ್ರಮ ಪಡ್ತಾಳೆ ಅನ್ನೋದು ಥಿಂಕ್ ಮಾಡು. ನಾವ್ ಹೇಳ್ದಂಗೆ ಕೇಳು, ಟೀಚರ್ಸ್ ಹೇಳ್ದಂಗೆ ಕೇಳು. ನೋಡೋಣ ನೀವು ಯಾಕೆ ಫಸ್ಟ್ ಕ್ಲಾಸ್ ಬರೋದಿಲ್ವಾ. ಇಂಟರ್ನಲ್ ಮಾರ್ಕ್ಸ್ ನಾವು 20 ಮಾರ್ಕ್ಸ್ ಕೊಟ್ಬಿಡ್ತೇವೆ, ನೀವ್ ಇನ್ನೊಂದು 20 ಮಾರ್ಕ್ಸ್ ತಗೊಂಡ್ರೆ ಈಸಿಯಾಗಿ ಫಸ್ಟ್ ಕ್ಲಾಸ್ ಬಂದ್ಬಿಡ್ತೀರಲ್ಲ. ಹೇಳು, ನಿಮ್ಮ ಏಮು ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಡಿಸ್ಟಿಂಕ್ಷನ್ ಅಲ್ಲಿ ಇರ್ಬೇಕು. ಮಾಡ್ತಿರಲ್ಲ ಎಲ್ಲ. ನಾಳೆ ಮಂಡೆಯಿಂದ ನೀವು ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್ಗಳಾಗಿ ಬರ್ಬೇಕು ಸ್ಕೂಲ್ಗೆ. ನೀಟಾಗಿ ಯೂನಿಫಾರ್ಮ್, ಶೂ, ತಲೆ ಬಾಚಿರ್ಬೇಕು, ಮತ್ತೆ ಬ್ಯಾಗ್ ಕ್ಲೀನ್ ಆಗಿರ್ಬೇಕು, ಇನ್ ಟೈಮ್ ಇರ್ಬೇಕು. ಗ್ರೂಪ್ ಸೇರ್ಕೊಂಡು ಒಟ್ಟಿಗೆ ಪ್ರೇಯರ್ ಆದ್ಮೇಲೆ ಬಂದ್ರೆ ಮನೆಗ್ ಕಳ್ಸ್ಬಿಡ್ತೀನಿ ನಾನು. ಈ ಸಲ ತುಂಬಾ ಸ್ಟ್ರಿಕ್ಟ್ ಆಗಿ ನಾನು ಮೇಂಟೈನ್ ಮಾಡ್ತೇನೆ. ಅಂದ್ರೆ ಹೋದ ವರ್ಷಕ್ಕೂ ರಿಸಲ್ಟ್ ಈ ವರ್ಷ ತುಂಬಾ ಚೆನ್ನಾಗಿ ಬರ್ಬೇಕು ನನ್ಗೆ. ನೀವೆಲ್ಲ, ನನಗೆ ಫಸ್ಟ್ ಕ್ಲಾಸ್ ಬೇಕಾಗಿಲ್ಲ, ನೀವೆಲ್ಲ ಡಿಸ್ಟಿಂಕ್ಷನ್ ಅಲ್ಲಿ ಬರ್ಬೇಕಾ. ಎಲಿಜಿಬಲ್ ಆ ಒಂದು ನಾಲೆಡ್ಜ್ ನಿಮ್ಮಲ್ಲಿ ಇದೆ, ಅದನ್ನ ಹೊರಗೆ ತೆಗಿಯುವಂತ ಕೆಲಸ ನಮ್ ಬಿಡ್ರಿ, ನಾವು ಮಾಡ್ತೀವಿ. ಬಟ್ ಇನ್ವಾಲ್ವ್ಮೆಂಟ್ ಆಗುವಂತ ಕೆಲಸ ನಿಮ್ ಕಡೆಯಿಂದ ಆಗ್ಬೇಕು. ಮಾಡ್ತಿರಲ್ಲ ಎಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ನಗ್ನಗ್ತಾ ನಿದ್ದೆವಾಗಿಲ್ಲಪ್ಪ ರಾತ್ರಿ. ನಗ್ನಗ್ತಾ ಹೆಂಗ್ ನೀವು ಸ್ಕೂಲ್ಗೆ ಬಂದಿದ್ದೀರಾ, ಹೋಗ್ಬೇಕಾದ್ರು ಆ ನಗುಮುಖದಿಂದ ಒಳ್ಳೆ ಮಾರ್ಕ್ಸ್ ತಗೊಂಡು ಹೋಗ್ರಿ. ನಿಮ್ಮ ಫ್ಯೂಚರ್ ಒಳ್ಳೇದಾಗ್ಲಿ, ಆ ಸರಸ್ವತಿ ನಿಮ್ಗೆ ಒಳ್ಳೇದ್ ಮಾಡ್ಲಿ. ನೀವೆಲ್ಲ ಇಷ್ಟೊತ್ತು ನಾನು ಏನ್ ಹೇಳಿದೀನಿ ಇದನ್ನ ಪಾಲಿಸ್ತೀರಾ, ಒಳ್ಳೆ ಮಾರ್ಕ್ಸ್ ತಗೊಳ್ತೀರಾ, ನೀವೆಲ್ಲ ಡಿಸ್ಟಿಂಕ್ಷನ್ ಪಾಸ್ ಆಗ್ತೀರಾ ಅಂತ ನಂಬ್ಕೊಳ್ತಾ ಇವತ್ತಿನ
ಈ ಒಂದು ಸಭೆನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.